ಒಂದು ಹಾಡು ಗಮನ ಆಗ್ಬೇಕಾದ್ರ ಹೃದಯದಲ್ಲಿ ಆ ಭಾವನೆಗಳು ತುಂಬಿದಾಗ ಮಾತ್ರ ಹಾಡಾಗ್ತೈತಿ. ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರು ಆದ್ದರಿಂದ ಅವರ ಕುರಿತು ಒಂದು ಸುಂದರವಾದ ಹಾಡನ್ನು ಹಾಡಿದ ಸನ್ಮಾನ್ಯ ನೆನೆಸ್ಕೊಳ್ತಾ ಇದ್ದೇನೆ, ಆಲಿಸಬೇಕಾಗಿ ತಮ್ಮಲ್ಲಿ ನೆನೆಸ್ಕೊಳ್ತಾ ಇದ್ದೇನೆ. ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯರನ್ನು ನಮಸ್ಕರಿಸುತ್ತಾ 25-26ನೇ ಸಾಲಿನ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷ ಸುಧಾರಣೆಗೆ 500 ಲಕ್ಷಗಳ ಅನುದಾನದೊಂದಿಗೆ 5 ಕೋಟಿ ರೂಪಾಯಿ ಅನುಮೋದನೆಯಾಗಿದ್ದು ಸದರಿ ರಸ್ತೆಯನ್ನು ಈಗಾಗಲೇ ಗುತ್ತಿಗೆದಾರರಿಗೆ ವಹಿಸಿಕೊಡಲಾಗಿದೆ. ಅವರು ಆಕಾಶದಲ್ಲಿರುವ ಧ್ರುವತಾರೆಯಂತೆ ಮಿನುಗಲಿ ನಮ್ಮನ್ನೆಲ್ಲರ ಆಸೆ ಆಕಾಂಕ್ಷೆಗಳಿಗೆ ಆದಂತಹ ನಾಡು ಹೊರೆಯಾಗಿ ಈ ನಾಡಿಗೆ ಅವರ ಸೇವೆ ಪರಿಪೂರ್ಣವಾಗಲಿ ಅನ್ನುವಂತ ಮಾತನ್ನು ಹೇಳ್ತಾ ನೀರಾವರಿ ಇಲಾಖೆ ಎಲ್ಲೆಲ್ಲದಿದ್ದರೂ ಸಹ ನಮ್ಮ ಸಂಪೂರ್ಣ ವಿಜಯಪುರ ಜಿಲ್ಲೆಯನ್ನ ನಮಗೆ ಉಪಯೋಗ ಆಗಿ ಇಲ್ಲಿ ಅರ್ಜುನ್ಗಿಂದ ನೀರು ತಗೊಂಡೋಗಿ ಸ್ವತಃ ನಾನಾ ನೀರು ತಗೊಂಡು ಹೋಗಿ ನಮ್ಮ ದ್ರಾಕ್ಷಿಗೆ ನೀರು ಹಾಕಿ ದ್ರಾಕ್ಷಿ ಬದುಕಿಸ್ಲಕಟ್ಟ ಬೆಳಿಲಕ್ಕಲ್ಲ ಅಂತ ಕೆಟ್ಟ ಪರಿಸ್ಥಿತಿ ಕುಡಿಲಕ್ಕೆ ನೀರು ಸಹ ಇದ್ದಿದ್ದಿಲ್ಲ. ನಮ್ಮ ರೈತರಿಗೆ ಒಳ್ಳೆ ಬದುಕನ್ನು ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ಎಂ ಬಿ ಪಾಟೀಲ್ ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳೋಕೆ ಬಯಸ್ತೀನಿ. ಬರೀ ನೀರಾವರಿ ಅಷ್ಟೇ ಲಸ್ಟಿಕವಾಗಿ 25 ಬೋರ್ ಹಾಕಿದ್ರು ನಮಗೆ ಕುಡಿಲಕ್ಕೆ ನೀರು ಸಿಗಲಿಲ್ಲ. ಇನ್ನೊಬ್ರು ನಮ್ಮ ದೊಡ್ಡಪ್ಪವ್ರು ಅವ್ರು ಹೊಲ್ದಾಗ 113 ಬೋರ್ 8 ಬಾವಿ ಒಟ್ಟು ತೆಗೆದಿದ್ರು ಅವ್ರಿಗೆ ನೀರು ಸಿಕ್ಕಿದ್ದಿಲ್ಲ. ಇನ್ನೊಂದು ವಿಶೇಷ ಅಂದ್ರೆ ಸಾಹೇಬ್ರು ಮಾನ್ಯಲ್ಲಿ ಒಂದು ಗುಡಿ ಓಪನಿಂಗ್ 3 ಎಕರೆ ಹೊಲ್ದಾಗ, ಅದ್ರಾಗ ನಮ್ಮ ದೊಡ್ಡಪ್ಪವ್ರು ಬಹುತೇಕ ಅನ್ನಾರ ದೇಸಾರಿಗೆ ಗೊತ್ತೈತೆ, ನಮ್ಮ ಬಸಪ್ಪನ ಕೊಪ್ಪದವ್ರು ನೀವು ನೋಡ್ರಿ ಎಲ್ಲರೂ. ಅವ ದಿನ ಮುಂಜಾನೆ ಬೋರಿನ ಗಾಡಿಗೆ ಬೆನ್ನ ಹತ್ತಿ ತಿರುಗಾಡಿ ತೊಗೊಂಬಂದು ಹೊಲ ಎಲ್ಲ ಬೋರ್ ಹಾಕೋದ ಎಲ್ಲಿ ನೀರ ಸಿಕ್ಕಿದ್ದಿಲ್ರಿ. ಹಾಳುಗಳಿಗೆ ಬ್ಯಾರೇಜ್ ಮಾಡಿಬಿಟ್ರೆ ನಮ್ಮ ಮಳೆಗಾಲದಾಗ ಸಾಕಷ್ಟು ನೀರು ಬಿಟ್ಟಿರ್ತಾರೆ, ಎಲ್ಲ ಹೊಳೆಯಿಂದ ಕೆನಾಲ್ಗಳು ತುಂಬಿ ಕೆರೆ ತುಂಬಿ ಎಲ್ಲ ಈ ಕಾತ್ರ ಹಾಳುಗಳು ಸುಮ್ಮನೆ ಹರಿದು ಹೋಗಿರ್ತಾವ. ಅದನ್ನ ನೀರು ತರಿಬಿ ನಮ್ಮ ರೈತ ಮಾಡಿದ್ದು ನಿಜವಾಗ್ಲೂ ಹೆಮ್ಮೆ ಪಡ್ತಕ್ಕಂಥ ವಿಷಯ. ಇನ್ನೂ ಅನೇಕ ಅಭಿವೃದ್ಧಿ ಕಾರ್ಯಗಳು ಇವತ್ತು ನಡೆದಾವ, ಹಾಗೆ ನಡೀತಾವೆ. ಇವತ್ತು ರಸ್ತೆಗಳಾಗಿರ್ಬೋದು, ಡಾಂಬರೀಕರಣ ರಸ್ತೆಗಳಾಗಿರ್ಬೋದು, ಏನೇನೋ ಕೆಲಸಗಳು ನಡೆದಾವ. ಲಡಾಯಿ ಮಾಡ್ಲಾರ ಕುದುರೆ ಬೆನ್ನು ಎತ್ ಕಿಸಿಂದ ಸಾಹೇಬ್ರನ್ನ ಸೋಲಿಸ್ಬೇಕಂತ ಗುದ್ದಾಡ್ತಿದ್ದೇವೆ. ಹಂಗೆ ಹುಚ್ಚು ಮಂದಿ ನಾವು ಕುದುರೆ ಲಡಾಯಿನೋ ಮಾಡ್ಲಿಲ್ಲ. ಕಡಿಕೆ ಅದೇನೋ ಆತರ ನಮಗೂ ಜ್ಞಾನೋದಯ ಆದಂಗೆ ಬಂದಿವತ್ತು ತಮ್ಮೆಲ್ಲರ ಸಮ್ಮುಖದಲ್ಲಿ ಇದನ್ನ ಬಹಳ ಸಂತೋಷದಿಂದ ಭೂಮಿ ಪೂಜೆ ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ಸಹಕರಿಸ್ರಿ. ಯಾರು ಒತ್ತುವರಿ ಪಿತ್ತುವರಿ ಅದಾವು ದಯವಿಟ್ಟು ಹೇಳಿ. ನಿಮ್ಮ ಸಲುವಾಗಿದ್ದಕ್ಕೆ ನನಗೇನು ಯಾ ಕೆರೆ ಕೆಳಗೆ ನಂದು ತೋಟ ಇಲ್ಲ. ನಾನು ನೀರು ಬರ್ತದ ಗೊತ್ತ. ನಾನು ಬೇರೆ ಯಾರು ಇತ್ತಂದ್ರೆ 1000 ಎಕರೆ ತೊಗೊಂಡ್ಬಿಡ್ತಿದ್ರು. ತಗೋತಿದ್ರಿ
ನಮ್ಗೆ ಗೊತ್ತಿತ್ತು ಎಲ್ಲಿ ನೀರು ಬರ್ತಾವ ಅಂತ ಹೇಳಿ. ಅಲ್ಲಿ ನಾನು 1,000 ಎಕರೆ ಅವಾಗೇ ನಾನು 2 ಲಕ್ಷ ರೂಪಾಯಿದಾಗ ಸಿಕ್ತಿತ್ತು. ಇವತ್ತು 25 ಎಕರೆ ಭೂಮಿ ಕಿಮ್ಮತ್ತಿಲ್ಲ. 35 25-30 ಲಕ್ಷ ಆಗಿದೆ. ಹೆಂಗಾಗ್ಯದ ಮೊದಲು ಎಷ್ಟಿತ್ತು? 2-3 ಲಕ್ಷ 25-30 ಲಕ್ಷ ಆಗಿದೆ. ಮಾರ್ಕೋಬೇಡ್ರಿ, ಮಾರ್ಕೊಂಡ್ರೆ ಸಿಗಂಗಿಲ್ಲ. ಮತ್ತೆ ಒಳ್ಳೆಯದು. ಹೀಗಾಗಿ ಎಲ್ಲರೂ ಸರ್ಕಾರ ಮಾಡ್ತೀರಿ ಅಂತ ಅನ್ನೋದು ವಿಶ್ವಾಸ ಇದೆ. ಊರಿನ ಹಿರಿಯರು ಬರೀ ನೀವು ಏನಾಗ್ಯದ ಎಂಬಿ ಪಾಠ ಮಾಡ್ತಾರೆ ಬಿಡು ಅಂತ ಹೇಳಿ ನಮ್ಗೆ ಹಚ್ಚಂಗಿಲ್ಲ. ನೀವೇನು ಕೇಳಿರಿ ನಮ್ಮ ಯೋಜನೆ? ಯಾರಿಗೆ ಕೇಳಿರನಪ್ಪ ಅದನ್ನ ಹಿಂಗೆ ಮಾಡ್ಬೇಕಂತ ಯಾರೇ ಬಂದು ಹೇಳಿರಿ? ನಾವೇ ಮಾಡಕತ್ತಿದ್ದೀವಿ, ನಾವೇ ಕಂಡಿರ್ತೀವಿ, ನಾವೇ ಮಾಡಿದ್ವಿ. ಕೆರೆ ತುಂಬುದು ಹಂಗೆ ಆಯ್ತು, ಇದನ್ನು ಆಯ್ತು ಮಾಡಿ ಯಶಸ್ವಿ ಆಗಿದ್ದೀವಿ. ಇದನ್ನು ಕೂಡ ಯಶಸ್ವಿ ಆಗ್ತದ. ಇದರಿಂದ ನಿಮ್ಮೆಲ್ಲ ಬಾವಿಗಳಿಗೆ ಬೋರ್ವೆಲ್ಗಳಿಗೆ ಏನು ತುಸು ಬಸು ಉಳಿದಿರ್ತಾವ ಅಲ್ಲಲ್ಲಿ ಏನು ಭೂಮಿಗೆನ ಅಂತರ್ಜಲ ಉಳಿದಿರ್ತದಲ್ಲ, ಇದಾದ್ಮ್ಯಾಗ ಎರಡೂ ಇಫೆಕ್ಟ್, ಕೆರೆ ತುಂಬುದು ಮತ್ತು ಹಳ್ಳ ತುಂಬುದು ಎರಡೂ ಕೂಡಿಸಿದ್ರೆ ಇವತ್ತು ದಿವಸ ಅಂತರ್ಜಲ ಫುಲ್ ಭರ್ಪೂರದ ಆಗಿವತ್ತು ದಿವಸ ಬಹಳಷ್ಟು ಅನುಕೂಲಿಗೆ ರೈತರಿಗೆ ಇವತ್ತು ದಿವಸ ಎಲ್ಲ ಬೋರ್ವೆಲ್ಲ ಬಾವಿಗಳಿಗೆ ಇವತ್ತು ದಿವಸ ನೀರು ಬರ್ತಾವು. ನಾವು ದಯವಿಟ್ಟು ಸಹಕಾರ ಮಾಡಬೇಕು. ಈ ಒಂದು ಕನಸು ಅನ್ನೋದು ನಮ್ಮ ಕನಸು. ಈ ಕನಸು ನನಸು ಮಾಡಲಿಕ್ಕೆ ನಾವೆಲ್ಲರೂ ಸಹಕಾರ ಮಾಡ್ತೀವಿ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿ ಇದನ್ನ ಒಟ್ಟ ಸಿಸ್ಟಮೆಟಿಕ್ ಆಗಿ ಮಾಡಿ, ಎಲ್ಲಾನು ಸ್ವಲ್ಪ ಸಿಸ್ಟಮೆಟಿಕ್ ಆಗಿ ಮಾಡಿ ಎಲ್ಲರ ಸಹಕಾರ ತಗೋರಿ. ಒಟ್ಟು ಕ್ವಾಲಿಟಿ ವರ್ಕ್ ಆಗಬೇಕು, ಸಿಸ್ಟಮೆಟಿಕ್ ವರ್ಕ್ ಆಗಬೇಕು. ಅಷ್ಟೇ ನಿಮ್ಗೆ ಕೇಳ್ತೀನಿ ಏನ್ರಿ, ಅಷ್ಟು ನಮಗೆ ಒಂದು ದಿವಸ ಹೇಳಿ ಏನೇ ತಕರಾರ ತಂಕ ಏನಾರ ಬಂದವ್ರು ಊರನ್ನ ಹಿರಿಯರು ಹೇಳ್ರಿ, ಎಲ್ಲ ಮಾಡ್ರಿ, ಅವ್ರು ಬಗೆಹರಿಸ್ಕೊಡ್ತಾರೆ. ಯಾಕಂದ್ರೆ ಅವ್ರಿಗೆ ನೀರು ಬೇಕಲ್ಲ ಈಗ. ಯಾಕಂದರೆ ನೀವು ಸುಮಾರು 100-200 ಹಳ್ಳಿ ಉಂಟ್ಕೊಳಕತ್ತೇವೆ. ಒಂದೊಂದು ಕಡೆ 10-12 ಒಂದು ಹಳ್ಳದ ಮ್ಯಾಗ 10-12 ಊರದವು. ಆ ಕಡೆಲ್ಲ ಸೂರ್ಯ ಪುಗಿ ಮತ್ತು ಕ್ಷೇತ್ರದಾಗದು. ಇಲ್ಲಿನೂ ಕೂಡ ಈ ಹಳ್ಳಿ ಎಟ್ಟು ಹಳ್ಳಿಗೆ ಹಾಕೈತಿ ಹಳ್ಳ. ಇವತ್ತೇನು ಭೂಮಿ ಪೈ ಮಾಡಿದ್ರು, ಇದು 4-5 ಊರಿಗೆ ಹಾಕೈತಿ. ಹಿಂಗೆ ಎಲ್ಲ ಕಡೆ ಒಂದು ಹಳ್ಳಕ್ಕೆ ಕೆರೆಗೆ ನಾವು ಇದು ಮಾಡಿದ್ರೆ 2-3-4-5 ಒಂದು ಕಡೆ 13 ಹಳ್ಳಿ ಅದಾವ. ಆ ಕಡೆ ಸೋಗಿ ಹಳ್ಳ ಏನೋ ತರಲ್ಲ, ಸೋಗು ಏನೋ ಅಂತ ಬಹುನಪ್ರಿಗೆ ಆಗೈತೆ ಹೇಳ್ತಿರೋ ಸೋಗುರ ಸೋಗಿ ಏನೋ ಹಳ್ಳಿ ಐತಿ, ಸೋಗ್ಲಿ ಹಳ್ಳ. 13 ಹಳ್ಳಿ ಬರ್ತದೆ. ಅವಾಗ ನೀರು 13 ಹಳ್ಳಿಗೆ ಅವಾಗ ಹಿರಿಯರಿದ್ದಾಗ ಮಡಿ ಹಾಕಿತ್ತು. ಆ 13 ಹಳ್ಳಿಗೆ ಆ ಹಳ್ಳದಿಂದ ನೀರು ಸಿಗ್ತಿತ್ತು. ಈಗ ಅದೆಲ್ಲ ಅದು ಹಳ್ಳ ಒಣಗಿ ಬಿಟ್ಟದ, ಎಲ್ಲ ಅತಿಕ್ರಮಣ ಆಗಿಬಿಟ್ಟದ. ಅದನ್ನಂತ ನೀರು ಕೊಟ್ರೆ ಈಗ ಏನಾಕತಿ 13 ಹಳ್ಳಿ ಇದ್ದಾಗ ಅಂತರ್ಜಲ ಹಚ್ಚಿಕ ಈ ಕಡೆ ಕೆರೆ ತುಂಬುದು ಅದಾವು, ಇದನ್ನೂ ಅದಾವು. ಎರಡು ಕೂಡಿ ಒಂದು ಭಾರಿ ಇಫೆಕ್ಟ್ ಆಕೈತಿ. ನೋಡಾಕತ್ರಿ ಇದನ್ನ, ಇವೆರಡು ಕೂಡಿದ್ರೆ ನಮ್ಗೆ ಇಂಥ ಚಲೋ ಇಫೆಕ್ಟ್ ಆಕೈತಿ. ಅಂತರ್ಜಲದ ಒಂದು ದೊಡ್ಡ ಎಕ್ಸ್ಪೆರಿಮೆಂಟ್ ಇವತ್ತೊಂದು ದಿವಸ ಭಾರತ ದೇಶದಲ್ಲಿ ನಮ್ಮ ಮತಕ್ಷೇತ್ರ ಆಗಿ ನಾವು ಯಶಸ್ವಿಯನ್ನು ಕಾಣ್ತೀವಿ. ನಿಮ್ಮೆಲ್ಲರ ಸಹಕಾರವನ್ನು ಕೂಡಿ ಇವತ್ತು ಜಾತ್ರೆ ಗೀತ್ರೆ ಇದ್ರು ಕೂಡ ಬಿಟ್ಟೆಲ್ಲ ನೀವು ಬಂದಿರಿ. ಬಹಳಷ್ಟು ಮಂದಿ ಜಾತ್ರೆಗೆ ಹೋಗ್ಯಾರ. ಜಾತ್ರೆಗಿಂತ ಜಾಸ್ತಿ ಅಕ್ಕಗಳು ಹೋಗ್ಯಾರ. ಇವರೆಲ್ಲ ನೀರಿನ ಸಲ ಹೋಗ್ಯಾರ. ಅಟ್ರು ಕೆನಾಲ್ ನೀರು ಬಂದಿದೆ, ಕೆನಾಲ್ಗೆ ಹೋಗ್ಯಾರ ಅಟ್ರು ಟೀಮ್. ಇರಲಿ, ಅದನ್ನೇ ಇರಲಿ. ಈಗ ಇದೊಂದು ಯೋಜನೆಗೆ ನಾವೆಲ್ಲರೂ ಸಹಕಾರ ಮಾಡಬೇಕು. ಭಾಳ ಸಂತೋಷದಿಂದ ಬಂದು ತಮ್ಮೆಲ್ಲರ ಜೊತೆ ಕೂಡಿ ಇವತ್ತೊಂದು ಸಹ ಭೂಮಿ ಪೂಜೆಯನ್ನು ಮಾಡಿ ನನ್ನ ಮಾತನ್ನ ಸಂದರ್ಭ ಹೇಳಿ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ವಂದಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರಗಳು.